ಹಲೋ ಎವ್ರಿವನ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಬೆಳಿಗ್ಗೆ ಎಷ್ಟಾಗ್ತದೆ ಗೊತ್ತಾ? 5:30 ಆಗತ್ತೈತಿ. ನಾನು ಥಿಯೇಟ್ರ್ ಹತ್ರ ಹೊಂಟೀನಿ. ಯಾಕಂದರೆ ಇವತ್ತು ಡೆವಿಲ್ ಮೂವಿ ರಿಲೀಸ್ ಐತಿ. ನೋಡಬೇಕು ಹೆಂಗೈತಿ ಕ್ರೇಜ್ ಹಾಸ್ಪಿಟಲಿ ಅಂತಂತೇಳಿ. ಅದಕ್ಕೆ 5:30ಗೆ ಹೊಂಟೀನಿ. ಯಾಕಂದರೆ ನಾನು ಟಿಕೆಟ್ ತೆಗ್ಸಿದ್ದಿಲ್ಲ. ಟಿಕೆಟ್ ಬಂದುಬಿಟ್ಟು ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು ಫುಲ್ಲು. ಸೊ ಇವಾಗ ಒಳಗಡೆ ಹೆಂಗಾದರೂ ಮಾಡಿ ಫಿಕ್ಸಿಂಗನ್ನು ಮಾಡ್ಕೊಂಡಾಗಲಿ ಒಳಗಡೆ ನುಗ್ಗಬೇಕು. ಸೊ ನೋಡಿರಿ, ಇವಾಗ ಹಿಂಗೈತಿ ಪರಿಸ್ಥಿತಿ. ಹೊಂಟೀನಿ ನಾನು. ಸೊ ಆದಷ್ಟು ಬೇಗ ಥಿಯೇಟ್ರಲ್ಲಿ ಸಿಗೋಣ ಬನ್ನಿ. ಮಾರ್ನಿಂಗು ಸರಸ್ವತಿ ಟಾಕೀಸ್. ಆ್ಯಕ್ಚುಲಿ 2 ಥಿಯೇಟ್ರಲ್ಲಿ ಬಿದ್ದೈತಿ, ಒಂದು ಲಕ್ಷ್ಮಿ ಒಂದು ಸರಸ್ವತಿ. 2 ಫುಲ್ ಆಗಿಬಿಟ್ಟವೆ ಆನ್ಲೈನಲ್ಲಿ. ನೋಡ್ರಿ, ಆವಾಗಲೇ ಊರಿಂದ ಎಲ್ಲ ಹೊರಗತ್ತಾರ. ಹೂವು ಎಲ್ಲ ಹಾಕ್ತವ್ರೆ. ಜನ ಇನ್ನೂ ಬರ್ತಾರೆ, ಇನ್ನೂ ಟೈಮ್ ಆಗಿಲ್ಲಲ್ಲ. ಅಲ್ಲಿ ನೋಡ್ರಿ, ಕಟ್ಟೋಟಿಗೆ ಒಂದು ಹಾರ ಬೆಳೆಯೋದು. ಟೀ ಶರ್ಟ್ಗಳೆಲ್ಲ ಹಾಕೊಂಡು ಆಗಲೇ ಜಾಮ್ ಪ್ಯಾಕ್ ರೆಡಿ ಆಗ್ಬಿಟ್ಟವ್ರು ಎಲ್ಲರೂ. ಪಟಾಕಿ ಎಲ್ಲ ಹೊಡೆದ್ರಲ್ಲ ನಾವಾಗೆ? ಪಟಾಕಿ ಹೊಡಕ್ಕೆ ಮುಂಚೆ ಬಂದ್ಬಿಟ್ಟು ನಾವು. ಪಟಾಕಿ ಸರ ಪಟಾಕಿ ಹೊಡಿತದ್ರಿ ಇವಾಗ. ಹಾಲಿನ ಅಭಿಷೇಕ ಮಾಡ್ತವ್ರೆ. ಥರ್ಡ್ ರೌಂಡ್ ಇಂದು ಸರ ಪಟಾಕಿ. ಯಪ್ಪ ಯಪ್ಪ, ದೊಡ್ಡ ಲೆಕ್ಕ ಗೈಸ್, ದೊಡ್ಡ ಲೆಕ್ಕ, ದೊಡ್ಡ ಲೆಕ್ಕ. ಗೈಸ್ ಭಾಳ ಮುಂದೆ ಕೊಟ್ಬಿಟ್ರೆ, ಯಾಕಂದ್ರೆ ಸೀಟು ಫುಲ್ ಆಗ್ಬಿಟ್ಟವಲ್ಲ ಅದಕ್ಕೆ. ಆ್ಯಕ್ಚುಲಿ ಭಾಳ ಮುಂದೆ ಅಲ್ಲ, ಇದು ಮ್ಯಾಲೆ. ನಾನು ಕೆಳಗಂತ ಅಂದ್ಕೊಂಡಿದ್ದೆ, ಫುಲ್ ಮುಂದೆ. ಲೈಟ್ ಬೇರೆ ಹಿಂಗಿಂಗ್ ಆಗತ್ತಿದೆ. ಫಸ್ಟ್ ಹಾಫ್ ನೋಡಿದ್ದೀಗ ನಾವು ರಿವ್ಯೂ ಆಗಾಕ ಜನ ಎಲ್ಲ ಬಂದರು. ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ
ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ 1.5 ವರ್ಷ ಆಯ್ತು ಕಾಟೇರ ಬಂದು. ಕ್ರಾಂತಿಯಿಂದನೂ ತುಂಬಾ ಪ್ರಾಬ್ಲಮ್ ಆಗಿತ್ತು ಪ್ರಮೋಷನ್ ಟೈಮಲ್ಲಿ. ಸೊ ಈಗ ಮತ್ತೆ ರಿಪೀಟ್ ಅದೇ ಆಗಿದೆ, ಯಾಕಂದ್ರೆ ಸಿಚುವೇಶನ್ ಸರಿ ಇಲ್ಲ ಸರ್ದು, ನೋಡಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಕೂಡ ಯಾರು ಯಾವ ಫ್ಯಾನ್ಸನ್ನು ಕೈ ಬಿಟ್ಟಿಲ್ಲ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾರೆ ಈ ಸಿನಿಮಾ ಮ್ಯಾಗ. ನೋಡೋಣ ಫಸ್ಟ್ ಹಾಫ್ ಹೆಂಗ್ ಬರುತ್ತೆ, ಮೂವಿ ಓವರ್ ಆಲ್ ಹೆಂಗ್ ಬರುತ್ತೆ ಅಂತ. ಬಟ್ ನಾನು ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ರೀಚ್ ಆಗ್ಬೇಕು ಅಂತ ಅನ್ಕೊಂತಿದ್ದೀನಿ. ಯಾಕಂದ್ರೆ ಪ್ರಮೋಷನ್ ಟೈಮಲ್ಲಿ ಕೂಡ ಸರ್ ಇದ್ದಿದ್ದಿಲ್ಲ, ಯಾಕಂದ್ರೆ ಗೊತ್ತಿರ್ಬೋದಲ್ಲ ಸಿಚುವೇಶನ್. ಅವ್ರು ಒಳಗಿದ್ದಾರೆ, ಎಲ್ರು ಫ್ಯಾನ್ಸ್ ಎಲ್ಲರೂ ತುಂಬಾ ನೊಂದ್ಕೊಂಡ್ಬಿಟ್ಟವ್ರೆ. ಆ ಒಂದು ನೋವು ಗೊತ್ತು. ಅಂದ್ರೆ ಅವ್ರ ಹೀರೋ ಇಲ್ದೆ ಪ್ರಮೋಷನ್ ಮೂವಿ ಆಸ್ ಎ ನಾನು ಅಪ್ಪು ಬಾಸ್ ಫ್ಯಾನ್, ಈಗ ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಅಪ್ಪು ಬಾಸ್ ಫ್ಯಾನು. ಬಟ್ ಅಲ್ಲಿಗೂ ನಾನು ದರ್ಶನ್ ಸರ್ ಫಿಲಿಮ್ ನೋಡಕ್ಕೆ ಬಂದಿದ್ದೀನಿ ಕೂಡ. ಆ್ಯಂಡ್ ರಿಯಾಕ್ಷನ್ ವಿಡಿಯೋ ಕೂಡ ಕೊಟ್ಟಿದ್ದೀನಿ ಟ್ರೈಲರಲ್ಲಿ. ಸರ್ದು ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾನು ನೋಡ್ತೀನಿ. ಆ್ಯಕ್ಚುಲಿ ಏನಂತಂದ್ರೆ ಇದೇ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು, ಬಿಟ್ಟರೆ ಎಲ್ಲ ಕನ್ನಡ ಸಿನಿಮಾನು ನೋಡ್ತೀನಿ ನಾನು. ಸೊ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ. ಫಸ್ಟ್ ಶೋ ನೋಡತ್ತೀನಿ, ಎಲ್ಲರದು ರಿಯಾಕ್ಷನ್ ತೋರಿಸ್ತೀನಿ ಅಂತ ನಿಮಗೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡೋಣ. ಎಲ್ಲರೂ ಫೋನ್ ಹಿಡ್ಕೊಂಡ್ಬಿಟ್ಟರು. ನಾನು ದಯವಿಟ್ಟು ಕಟ್ಟೋಕೆ ಬ್ಯಾನರ್ಗೆ ಹಾಲಾಕಿ ವೇಸ್ಟ್ ಮಾಡಬೇಡಿ. ಅಣ್ಣ ಫಸ್ಟ್ ಹಾಫ್ ಹೆಂಗ ಅನ್ಸ್ತು? ಚೆನ್ನಾಗೈತಪ್ಪ ಫಿಲಿಮ್. ನೆಕ್ಸ್ಟ್ ಹಾಫ್ ಏನೈತೆ ಗೊತ್ತಿಲ್ಲ, ನೋಡೋಣ. ಮೂವಿ ಚೆನ್ನಾಗಿ ಬರಕತ್ತೈತಿ. ಆದಷ್ಟು ಬೇಗ ಅವನು ಹೊರಗಡೆ ಬರ್ಲಂತ ನನ್ನ ಕೋರಿಕೆ ಅಷ್ಟೇ. ಹೌದೌದು, ಅಭಿಮಾನಿ ಅಲ್ಲ ಏನಲ್ಲ, ಏನೊಂದು ಹೃದಯಪೂರ್ವಕವಾಗಿ ರಾಜ್ಕುಮಾರ್ ಅದ್ರ ಜೊತೆಗೆ ಅವ್ರ ಅಪ್ಪರು ಆಕ್ಟಿಂಗ್ ಮಾಡ್ಯಾರಲ್ಲ, ಅದಕ್ಕಾಗಿ ಬರ್ಲಿ ನಮ್ ಕನ್ನಡ ಫಿಲಿಮ್ ಎಲ್ಲ ನೋಡ್ಲಿ ಜನ. ನೋಡಿ ಚೆನ್ನಾಗಿ ಹಾರೈಸ್ಲಿ. ನಾವು ಅದ್ರಗಿಂತ ಒಂದು 2 ಮಾತು ಹೇಳಕ್ ಇಷ್ಟಪಡ್ತೀವಿ. ನಾವು ದರ್ಶನ್ ಫ್ಯಾನ್ ಅಲ್ಲ, ಪುನೀತ್ ಫ್ಯಾನ್ ಅಲ್ಲ, ನಾವು ಶಾಸ್ತ್ರ ವಿಷ್ಣುವರ್ಧನ್ ಫ್ಯಾನ್. ಹೃದಯಪೂರ್ವಕವಾಗಿ ಅವನಿಗೆ ಜಲ್ದಿ ಆದಷ್ಟು ಬೇಗ ಹೊರಗೆ ಬರ್ಲಂತ ನಾವು ಹಾರೈಸ್ತೀವಿ. ನಾವು ಪೂಜೆ ಮಾಡಿಸ್ತೀವಿ. ಇವತ್ತು ನಾಳೆ ಶಬರಿಮಲೆಗೆ ಹೋಗಾರದಾರ, ಅಲ್ಲಿ ಹೋಗಿ ಅಯ್ಯಪ್ಪನಿಗೆ ಕೋರಿಕೆ ಬರೋದೇ ಅಷ್ಟೇ. ಅದೇ ನಮ್ಮ ಬೇಡಿಕೆ. ಜಲ್ದಿ ಬಂದು ನಮ್ಮ ಕನ್ನಡ ಫಿಲಿಮ್ ಮುಂದುವರಿಲ್ಲ ಎಂಬುದೇ ನಮ್ಮ ಆಸೆ. ಅದು ಬಿಟ್ಟು ಬೇರೆ ಏನಿಲ್ಲ. ಏನಪ್ಪ, ಎಲ್ಲರೂ ಗುದ್ದಾಡಿದಂಗ ಅವನಿಗೆ ಹಾರೈಸ್ಬೇಕಷ್ಟೇ. ಹೌದೌದು, ಓಕೆನಾ? ಓಕೆ. ಫಸ್ಟ್ ಹಾಫ್ ನೋಡಿದೆ, ಚೆನ್ನಾಗಿ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಅನ್ನಿಸ್ತು. ಬಟ್ ಎಂಟ್ರಿ ಮೇಲೆ ಸೀಕ್ವೆನ್ಸ್ ಮಾತ್ರ ಭಾಳ ಇಷ್ಟ ಆಯ್ತು ನನಗೆ. ಇನ್ನು ಮುಂದೆ ಏನಾಗ್ತೈತೆ ಅಂತ ಹೇಳಿ ಕಾದು ನೋಡ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಡಿ ಬಾಸ್ ಅವರು ಈ ಫಿಲ್ಮ್ ಒಳಗೆ ಫುಲ್ ಹೆಂಗೆ ಕಾಣಕತ್ತಾರ, ಅದು ಹೆಂಗೋ ಏನೋ ಗೊತ್ತಾಗಿಲ್ಲ ನಮಗೆ ಕೂಡ. ಬಟ್ ಭಾಳ ಚೆನ್ನಾಗಿ ಕಾಣಕತ್ತಾರ ನೋಡೋಕೆ. ಸೆಕೆಂಡ್ ಹಾಫ್ಗೋಸ್ಕರ ಒಟ್ಟು ವೇಟಿಂಗು. ಸೆಕೆಂಡ್ ಹಾಫ್ಗೋಸ್ಕರ ವೇಟಿಂಗ್. ಸೆಕೆಂಡ್ ಹಾಫ್ ಮುಗಿಲ್ವಾ ಮಾತಾಡ್ತೀವಿ ಬಾ. ಸೆಕೆಂಡ್ ಹಾಫ್ಗೋಸ್ಕರ ವೇಟಿಂಗ್. ನಮಗೆ ಫಿಲಿಮ್ ನೋಡಿ ಇನ್ನೊಂದ್ಸಲ ಎಲ್ಲ ಬಂದ್ ನೋಡ್ಬೇಕು. ಎಲ್ಲಾರು ಬರ್ರಿ, ಎಲ್ಲ ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತಿ ಫಿಲಿಮ್ ಮಾತ್ರ. ಸೂಪರ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ಸೂಪರ್ ಜೈ ಡಿ ಬಾಸ್. ಕರ್ನಾಟಕ ಸಿಎಂ ನಮ್ ಡಿ ಬಾಸ್. ನೆಕ್ಸ್ಟ್ ಕರ್ನಾಟಕ ಸಿಎಂ ಫಿಲಿಂ ಬಗ್ಗೆ ಮಾತಾಡ್ಬೇಕು, ಮಾತಾಡ್ರಿ ಯಾರು ಸರ್. ಫಿಲಂ ಮಾತ್ರ ಪ್ರಕಾಶ್ ವೀರ್ ಡೈರೆಕ್ಟರ್ ಸರ್ಗೆ ನಮ್ ಬಾಸ್ಗೆ ಕಮ್ ಬ್ಯಾಕ್ 2.2. ಫಸ್ಟ್ ಕಮ್ ಬ್ಯಾಕ್ ಸಾರಥಿ, ಸೆಕೆಂಡ್ ಕಮ್ ಬ್ಯಾಕ್. ಇನ್ನೊಂದು ಏನಪ್ಪಾ ಅಂದ್ರೆ ಫಿಲಿಂ ಮಾತ್ರ ಕ್ಲಾಸಿಕ್ ಅಲ್ಟಿಮೇಟ್.
ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ ಈ ತರ ಕ್ಲಾಸಿಕ್. ಬಾಸ್ಗೆ ಏನೋ ಕೈಗಟ್ಟನೆ ಆಯ್ತು. ಒಬ್ಬ ಹೀರೋ 25% ಶೂಟಿಂಗ್ ಮಾಡಿ ಒಳಗ್ ಹೋಗಿ ಮತ್ತೆ ತಾನ್ ನಂಬಿರೋ ಪ್ರೊಡ್ಯೂಸರ್ಗೆ ನಮ್ಮ ಅಭಿಮಾನಿಗಳಿಗೆ ಒಳ್ಳೆ ಪಿಕ್ಚರ್ ಕೊಡ್ಬೇಕಂತ ಹೊರಗ್ ಬಂದು ಗ್ರಾಮರ್ ಮೇಂಟೈನ್ ಮಾಡಿ ಫಿಲಂ ಮಾಡೋ ತಾಕತ್ತಿರೋ ಡಿ ಬಾಸ್ ಸಿಕ್ಬಿಟ್ರೆ ಬೇರೆ ಒಂದೇ ನಿಮಿಷ. ನೆಕ್ಸ್ಟ್ ಸಿಎಂ ದರ್ಶನ್ ಕರ್ನಾಟಕ ಸಿಎಂ. ಅದಕ್ಕಾಗಿ ನಾವು ಬೆಲೆ ಕೊಡ್ತಿದ್ವಿ. ಇಲ್ಲಿ ಯಾವ ನಮ್ಮ ಫ್ಯಾನ್ ವಾರ ಬೇಡ. ಕನ್ನಡ ಕರ್ನಾಟಕದಲ್ಲಿ ಹೀರೋನವರೇ ವಿಲನ್ ಅವರೇ. ಕದಿಮರಿಗೈರವಾತ ದುಸುಳು ಕೋರರಿಗೆ ಸುಂಟರ ಗಾಳಿ ಮನೆಗೆ ನಂದ ದೀಪ ಊರಿಗೆ ಬಂಗಾರದ ಕಳಸ ಇಡೀ ಊರಿನ ಜನರಿಗೆ ನೆರಳಾಗಿರುವ ಈ ದರ್ಶನು ಇಡೀ ಕರುನಾಡಿನ ದೈವೇ ಅಭಿಮಾನಿ ದೇವರುಗಳು ಮೆಚ್ಚಿದಂತ ಈ ದರ್ಶನ ಭಾರತ ಮಾತೆಯ ಮಡಲಲ್ಲಿ ಹುಟ್ಟಿ ಬಂದು ಕಾವೇರಿ ತಾಯಿಯ ದಂಡೆಲೆ ಬೆಳೆದು ದೊಡ್ಡವನಾಗಿ ಗಂಡು ಮೆಟ್ಟಿನ ನಾಡಿನ ಗೌಡನ ನಗರಕ್ಕೆ ಬಂದು ಸ್ಯಾಂಡಲ್ ವುಡ್ಡಿನ ಕನ್ನಡ ಚಿತ್ರರಂಗ ಕಾಲಿಟ್ಟು 7 ಕೋಟಿ ಕನ್ನಡಿಗರ ಆಶ್ರವದ ಪಡಕಂದು ತೆಂಗಿನ ಮರತರ ಎತ್ತರಕ್ಕೆ ಬೆಳೆದಿರುವ ಈ ದರ್ಶನು ತೂಗದೀಪರವರ ಪುತ್ರ ಈ ದರ್ಶನು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಇಪ್ಪಿತೇರಿ ಗ್ರಾಮ. ಒಬ್ಬ ಸಾಮಾನ್ಯ ಬಡಪಾಯಿ ಮಗ, ಪೂಜಾರಿ ತಿಪ್ಪಯ್ಯನ ಮಗ, ಪೂಜಾರಿ ಹನುಮಂತ. ನನ್ನ ಮೊಬೈಲ್ ನಂಬರ್ 9632733379. ಇಂತಿ ನಿನ್ನ ಅಭಿಮಾನಿ, ನನ್ನ ಅಭಿಮಾನಿಗಳ ಜನಗಳು ಇಟ್ಟಿರುವ ಈಗ ತಾನೆ ಜಸ್ಟ್ ಮೂವಿ ನೋಡ್ಕೊಂಡ್ ಬಂದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂಡ್ ಮ್ಯೂಸಿಕ್ ವೈಸ್ ನೋಡಕ್ ಹೋದ್ರೆ ಅಜನೀಶ್ ಲೋಕನಾಥ್ ಅವರು ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ ಮ್ಯೂಸಿಕ್. ಅಂಡ್ ಸಾಂಗ್ಸ್ ಬೇರೆ ತುಂಬಾ ಚೆನ್ನಾಗಿ ಬಂದಿದಾವೆ. ಅಂಡ್ ನೀವು ಕೊಡೋ ಕಾಸಿಗಂದ್ರೂ ಮೋಸ ಇಲ್ಲ. ಅಂಡ್ ಫ್ಯಾನ್ಸಿಗಂದ್ರೂ ಫುಲ್ ಫೀಸ್ಟ್ ಅನ್ಕೊಳ್ಳಿ. ಆಕ್ಚುಲಿ ಬಂದ್ಬಿಟ್ಟು ಇದು ಹೊಸಪೇಟೆದು ಸೆಲೆಬ್ರೇಷನ್. ನಾನು ಏನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ ಬೆಂಗಳೂರಿನ ತೋರಿಸ್ತಿದ್ದೆ. ಇವತ್ತು ನಮ್ಮ ಊರಲ್ಲಿ ಇದ್ದೀನಿ ಅಂತ ಹೇಳಿ ಬೆಂಗಳೂರಿನ ಹೊಸಪೇಟೆ ಮಾಡಿದೀನಿ. ಬಟ್ ನಿಮಗೆ ದಯವಿಟ್ಟು ಬುಕ್ ಮಾಡ್ಕೊಂಡು ಕನ್ನಡ ಸಿನಿಮಾನ ಬೆಳೆಸಿ ಹೋಗಿ ಥಿಯೇಟರ್ ವಿಸಿಟ್ ಮಾಡಿನೇ ಮೂವಿ ನೋಡಿ. ಅಂಡ್ ಈ ಒಂದು ಟೈಮ್ ಅಲ್ಲಿ ದರ್ಶನ್ ಸರ್ ನಿಮ್ ಸಪೋರ್ಟ್ ಬೇಕೇ ಬೇಕು. ಯಾರ್ಯಾರೆಲ್ಲ ಫ್ಯಾನ್ಸ್ ನೋಡ್ತಿದ್ದೀರೋ ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಅಂಡ್ ಫ್ಯಾಮಿಲಿ ಸಮೇತ ಹೋಗಿ ನೋಡೋಂತ ಸಿನಿಮಾ ಇದು. ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಮಾಡ್ಬಿಟ್ಟೆ ನಾನು. ದರ್ಶನ್ ಸರ್ ಅವ್ರ ಆಕ್ಟಿಂಗ್ ಅಬ್ಬಾ ಗೈಸ್, ನಿಮ್ಗೆ ಒಂದು ಟ್ವಿಸ್ಟ್ ಬರುತ್ತೆ ಇಂಟರ್ವೆಲ್ ಆದ್ಮೇಲೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೈಕ್ ಆಗೋಗ್ತೀರಾ ಆ ಒಂದು ಅದು ಆ ಒಂದು ಟ್ವಿಸ್ಟ್ ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಶೇಡ್ಸ್ ಬರುತ್ತೆ. ಆ 2 ಶೇಡ್ಸ್ ಸೈಕ್ ಅನ್ಕೊಳ್ಳಿ. ನೀವು ಥಿಯೇಟರ್ಗೆ ನೀವು ಫ್ಯಾನ್ಸ್ ಆಗಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಟ್ ಮಾಡ್ತೀರಾ ದರ್ಶನ್ ಸರ್ ಅವ್ರನ್ನ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಬುಕ್ ಮಾಡ್ಕೊಂಡು ಸಿನಿಮಾ ನೋಡಿ.